ಹಾಯ್, ಚೈತ್ರಾ ಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಟ್ರಾವೆಲ್ ಟ್ರಿಪ್ ಮಾಡ್ತಾ ಇದ್ದೀವಿ. ಅದು ಎಲ್ಲಿಗೆ ಗೊತ್ತಾ? ಚಿಕ್ಕಮಂಗ್ಳೂರು. ಫುಲ್ಲು ಮಳೆ ಜೋಶಲ್ಲಿ, ಅಲ್ಲಿ ಒಳ್ಳೆ ವಾತಾವರಣ, ಮಳೆ ಬರ್ತಾನೆ ಇರುತ್ತೆ. ಆ ಊರಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಹೋಗೋ ಜರ್ನಿ ಹೇಗಿತ್ತು ಗೊತ್ತಾ? ಫುಲ್ಲು ಎಲ್ಲನೂ ರೆಡಿ ಮಾಡ್ಕೊಂಡು, ಆಮೇಲೆ ಲಗೇಜ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು, ನೈಟ್ ಇತ್ತು ಬಸ್ ಹೊರಡೋದು. ಎಲ್ಲನೂ ನೈಟೆಲ್ಲ ಫುಲ್ಲು ಶಾಪಿಂಗ್ಗೆ, ಸಂಜೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಫುಲ್ಲು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದೋ. ಅಲ್ಲಿ ಬಸ್ ಹೊರಡೋದು ಒಂದು 9 ಗಂಟೆ ಇತ್ತು. 9 ಗಂಟೆಗೆ ಎಲ್ಲ ಫೋಟೋಸ್ ಎಲ್ಲ ಹೊಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದೆವು. ಬಸ್ಸಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಫುಲ್ಲು ಜೋಶಾಗಿದ್ದು. ಫಸ್ಟ್ ಹೋಗಿದ್ದೆ ನಾವು ಸಿದ್ಧಗಂಗಾ ಮಠಕ್ಕೆ. ಸಿದ್ಧಗಂಗಾ ಮಠದಲ್ಲಿ ಹೋಗಿ ಊಟ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ ಮೇಲೆ ಬೆಳಗಿನ ಜಾವ ಎಲ್ಲಿ ಅಬ್ಬೆ ಫಾಲ್ಸ್ ಹತ್ರ ಫಸ್ಟ್ ಹೋಗಿದ್ದ ಪ್ಲೇಸೇ ನಾವು. ಅಬ್ಬೆ ಫಾಲ್ಸು, ಅಲ್ಲಿ ಫುಲ್ಲು ವಾಟರ್ ಇತ್ತು. ಅಲ್ಲಿ ವಾಟರ್ ಮಧ್ಯೆ ಒಂದು ದೇವಸ್ಥಾನ ಥರ ಇದೆ, ಚೆನ್ನಾಗಿದೆ ಫುಲ್ಲುನು. ಅಲ್ಲಿ ಆಟ ಆಡ್ಕೊಂಡು ಫುಲ್ಲುನು ಅಲ್ಲೇ 1-2 ಅವರ್ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಅಲ್ಲೇ ಫ್ರೆಶ್ ಅಪ್ ಆಗಿ, ಆಮೇಲೆ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಫುಲ್ಲು ರೆಡಿಯಾಗಿದ್ದು. ಅದು ದಟ್ಟ ಕಾಡಿನಲ್ಲಿ ನಡುವೆ ಇರವಾದ ಸುಂದರವಾದ ಜಲಪಾತ ಅಬ್ಬೆ ಫಾಲ್ಸ್ ಹತ್ರ ಇರೋದು. ಫುಲ್ ಎಂಜಾಯ್ ಮಾಡಿದೆ. ಅಲ್ಲಂತೂ ಫುಲ್ಲು ನೀರಾಗೆ ಆಟ ಆಡ್ಕೊಂಡು ನೀರಾಗೆ ಇದ್ದು ಫುಲ್ಲುನು. ಅಲ್ಲೂ ಚೆನ್ನಾಗಿತ್ತು. ಆಮೇಲೆ ಅದು ಹೇಳಬೇಕು ಅಂದರೆ, ಕರ್ನಾಟಕದ ನೈಋತ್ಯ ಭಾಗದಲ್ಲಿರುವ ಚಿಕ್ಕಮಗಳೂರು ತನ್ನ ಅಪೂರ್ವ ನೈಸರ್ಗಿಕ ಸೌಂದರ್ಯ ಮತ್ತು ತಂಪಾದ ವಾತಾವರಣವು ಮತ್ತು ಹಸಿರಾಗಿರುತ್ತದೆ. ಸಮುದ್ರ ಮಟ್ಟದಿಂದ ಕೂಡಿದ ಮುಳ್ಳಯ್ಯನಗಿರಿ ಹಾಗೂ ವಿಶಾಲವಾದ ಕಾಫಿ ತೋಟಗಳು ಅಲ್ಲಿ ಹೆಚ್ಚಾಗಿರ್ತವೆ ಜಾಸ್ತಿ. ಅಲ್ಲಿ ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಸಖತ್ತಾಗಿರೋ ಪ್ಲೇಸು. ಫುಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾವು ಮುಳ್ಳಯ್ಯನಗಿರಿಗೆ ಹೋಗಿದ್ದು. ಮುಳ್ಳಯ್ಯನಗಿರಿಯಲ್ಲಿ ಇದು ಅತ್ಯಂತ ಎತ್ತರವಾದ ಶಿಖರ. ಅಲ್ಲಿ ಫುಲ್ಲು ಜೀಪಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಎಷ್ಟು ಹೆಂಗಿತ್ತು ಗೊತ್ತಾ? ಚೆನ್ನಾಗಿತ್ತು. ಹೋಗ್ತಾನೆ ಇದ್ರು ಫುಲ್ಲುನು. ಅದು ಕೆಸರಲ್ಲಿ ಎಲ್ಲ ಮಳೆ ಫುಲ್ಲು ಬರ್ತಾಯಿತ್ತು, ಸಕ್ಕತ್ತಾಗಿತ್ತು. ನಾವು ರೈನ್ ಕೋಟ್ ಎಲ್ಲ ಹಾಕೊಂಡು ಎಂಜಾಯ್ ಮಾಡೋಣ ಅಂದ್ಬಿಟ್ಟು ರೈನ್ ಕೋಟ್ ಎಲ್ಲ ತಗೊಂಡು ಒಂದು 300 ರೂಪಾಯಿ ಇತ್ತು ರೈನ್ ಕೋಟ್ ಹಾಕೊಂಡು ಫುಲ್ಲು ಇದರಲ್ಲಿ ಕರ್ಕೊಂಡೋದ್ರು. ಅಲ್ಲೆಲ್ಲ ಚೆನ್ನಾಗಿತ್ತು. ಅಲ್ಲಿ ಫುಲ್ಲು ಗಾಳಿ ರಭಸವಾಗಿ ಬರೋದು. ಅದು ರಭಸವಾಗಿ ಬಂದರೆ ಮೇಲಕ್ಕೆ ಹೋಗೋಕೆ ಹತ್ತಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟೂ ನಾವು ಫುಲ್ಲು ಮೇಲಕ್ಕೆ ಹೋಗಲಿಲ್ಲ, ಅರ್ಧಕ್ಕೆ ನಿಂತ್ಕೊಂಡು ನೋಡ್ಕೊಂಡು ಫೋಟೋಸ್ ಎಲ್ಲ ಹೊಡ್ಕೊಂಡು, ಆಮೇಲೆ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಬಂದು ಟೀ ಬ್ರೇಕ್ ಎಲ್ಲ ಬಿಟ್ಟಿದ್ರು. ಟೀ ಎಲ್ಲ ಕುಡ್ಕೊಂಡು ಫುಲ್ ಎಂಜಾಯ್ಮೆಂಟ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಶೃಂಗೇರಿಗೆ ಹೋದೋ. ಶೃಂಗೇರಿಯಲ್ಲಿ ಹೋಗಿ ಶಾರದಾಂಬೆ ದೇವಾಲಯ ಮತ್ತು ಅಲ್ಲಿ ತುಂಗಾ ನದಿದು ಪವಿತ್ರವಾದ ಕ್ಷೇತ್ರವಾಗಿರ್ತದಲ್ಲ, ಅಲ್ಲಿ ಮೀನುಗಳೆಲ್ಲ ಜಾಸ್ತಿ ತುಂಬ ಇದ್ದು ಚೆನ್ನಾಗಿತ್ತು. ಶಾರದಾಂಬೆ ದರ್ಶನ ಮಾಡ್ಕೊಂಡು ಶೃಂಗೇರಿಯಲ್ಲಿ ಎಲ್ಲ ಕಡೆ ಫುಲ್ಲುನು ನೋಡ್ಕೊಂಡು, ಅಲ್ಲಿ ದೇವಾಲಯಗಳು ಕೆತ್ತನೆ ಮಾಡಿದಾರಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ಅಲ್ಲೊಂದು ಬ್ರಿಡ್ಜ್ ಥರ ಇದೆ, ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ಹೊಡ್ಕೊಂಡು ನೀರೆಲ್ಲ ಕೆಳಗಡೆ ಇತ್ತು. ಮಳೆ ಅಂತೂ ಜೋರಾಗಿ ಬರ್ತಾನೆ ಇತ್ತು, ಆವಾಗೂ ಬಿಟ್ಟಿರಲಿಲ್ಲ. ಎಲ್ಲ ಇದು ಮಾಡ್ಕೊಂಡು ಆನೆಗಳೆಲ್ಲ ನೋಡ್ಕೊಂಡು ಫುಲ್ಲುನು. ನೆಕ್ಸ್ಟು ಆಮೇಲೆ ಹೊರ್ನಾಡಿಗೆ ಹೋದೋ. ಹೊರ್ನಾಡು ಅನ್ನಪೂರ್ಣೇಶ್ವರಿಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು, ಅದು ಫುಲ್ಲು ಕಾಡು ಮಧ್ಯೆ ಇರೋದು ಅನ್ನಪೂರ್ಣೇಶ್ವರಿ. ಅದು ಅಲ್ಲಿ ದೇವ್ರು ಮಾತ್ರ ಸೂಪರಾಗಿತ್ತು ಫುಲ್ಲುನು. ಅದನ್ನು ನೋಡ್ಕೊಂಡು ನೆಕ್ಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ನಾನಂತೂ ನಮ್ಮ ಫ್ರೆಂಡ್ ಅನ್ನಪೂರ್ಣ ಶ್ವೇತನ ಜೊತೆ ಫೋಟೋ ಮೇಲೆ ಫೋಟೋ ಚೆನ್ನಾಗಿ ಫೋಟೋಸೇ ಜಾಸ್ತಿ ಇಟ್ಕೊಂಡು ವೀಡಿಯೋಗಿಂತ. ಆ ಫೋಟೋ ಅಂತೂ ಫುಲ್ಲುನು ಹಾಕ್ಬಿಟ್ಟಿದ್ದೀನಿ, ಚೆನ್ನಾಗಿತ್ತು ಫುಲ್ಲುನು. ಅದ್ರಾಗಂತೂ ಜಾಸ್ತಿ ನಾನು ಅನ್ನಪೂರ್ಣ ಮ್ಯಾಚಿಂಗ್ ಹಾಕ್ಕೊಂಡಿರೋದು ಜಾಸ್ತಿ ಸೆಲ್ಫಿ ಹೊಡ್ಕೊಂಡ್ಬಿಟ್ಟಿದ್ದೆ, ಅದು ಚೆನ್ನಾಗಿತ್ತು. ಆಮೇಲೆ ಶ್ವೇತನ ಅವಳು ಅಷ್ಟೇ, ಮೂವರ ಜೊತೆನೂ ಜಾಸ್ತಿ ಫೋಟೋಸ್ ಎಲ್ಲ ಹೊಡ್ಕೊಂಡು ಫುಲ್ಲು ಎಂಜಾಯ್ಮೆಂಟ್ ಫುಲ್ ಇತ್ತು. ಆಮೇಲೆ ಒಂದು ಸಮುದ್ರದ ಹತ್ರ ಹೋಗಿದ್ದು, ಅಲ್ಲೂ ಚೆನ್ನಾಗಿತ್ತು ಪ್ಲೇಸಸ್ಸು. ಚಿಕ್ಕಮಂಗ್ಳೂರು ಫುಲ್ ಎಂಜಾಯ್ಮೆಂಟ್ ಎಲ್ಲ ಮಾಡ್ಕೊಂಡು ಎಲ್ಲನೂ ಫ್ರೆಂಡ್ಸ್ ಜೊತೆ ಎಲ್ಲ ಕಾಲ ಕಳ್ದು ಫುಲ್ಲು ಚೆನ್ನಾಗಿತ್ತು.
ಆಮೇಲೆ ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಅಲ್ಲೂ ಹೋಗಿದ್ದು. ಅಲ್ಲಿ ಚೆನ್ನಾಗಿತ್ತು ಎಲ್ಲನೂ. ಅಲ್ಲಿ ಭದ್ರ ಮತ್ತು ವನ್ಯಜೀವಿ ಅಭಯಾರಣ್ಯದಲ್ಲಿ ಐತಿಹಾಸಿಕ ಸ್ಥಳವಾಗಿದೆ. ಅಲ್ಲಿ ಮಾತ್ರ ಸೂಪರಾಗಿತ್ತು ಪ್ಲೇಸಸ್ ಮಾತ್ರ. ಎಲ್ಲ ನೋಡ್ಕೊಂಡು ಚೆನ್ನಾಗೆಲ್ಲ ಎಂಜಾಯ್ಮೆಂಟ್ ಎಲ್ಲ ಮಾಡಿ ಫುಲ್ಲುನು. ಆಮೇಲೆ ಗ್ರೂಪ್ ಫೋಟೋ ಎಲ್ಲ ಹೊಡ್ಕೊಂಡು ಮನೆಗೆ ರಿಟರ್ನ್ ಆದೋ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.